ಗಾಯತ್ರಿ ಅಂತ ಮಧು ಅಲ್ಲಾಡಿಸ್ತಿದ್ದಂತೆ ಬೆಚ್ಚಬಿದ್ದು. ಮಧು, ಏನಿದು ಗಾಯತ್ರಿ, ಕನಿಷ್ಠ ನಿನ್ನ ಇಷ್ಟ ಏನು ಅಂತ ತಿಳ್ಕೊಳ್ಳದೆ ಹೇಗೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು ಸರಿನಾ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ. ಅವರಿಗೆ ನಾನು ಮುಂಚೆನೇ ಮಾತು ಕೊಟ್ಟಿದ್ದೀನಿ ಮಧು, ನೀವು ನೋಡಿ ಸಂಬಂಧವನ್ನೇ ಮಾಡ್ಕೊಳ್ತೀನಿ ಅಂತ. ಅದಕ್ಕಾಗಿ ಅವರು ನನ್ನ ಇಷ್ಟವನ್ನು ಕೇಳಲಿಲ್ಲ. ಇದರಲ್ಲಿ ಅವ್ರ ತಪ್ಪೇನಿಲ್ಲ. ದಯವಿಟ್ಟು ನೀನು ಅವರನ್ನು ದೂಷಿಸಬೇಡ ಅಂತಾಳೆ ಗಾಯತ್ರಿ ತುಂಬ ಬೇಸರದಿಂದ. ಚಿಕ್ಕ ಮಗುವಿನಂತೆ ಮಾತಾಡಬೇಡ ಗಾಯತ್ರಿ, ಇದು ಓದಲ್ಲ. ಇಷ್ಟ ಇಲ್ಲದ ವಿಷಯ ತಗೊಂಡ್ರು 3 ವರ್ಷ ಕಣ್ಣು ಮುಚ್ಚಿದ್ರೆ ಮುಗಿದು ಹೋಗೋದಕ್ಕೆ. ಇದು ಜೀವನ ಕಣೇ. ನಿನಗಿಷ್ಟ ಇಲ್ದವನ ಜೊತೆ ಮದುವೆ ಅಂದರೆ ಜೀವಮಾನ ಪೂರ್ತಿ ನೀನು ನರಳತ್ಲೇ ಇರಬೇಕಾಗತ್ತೆ. ಅರ್ಥ ಆಗ್ತಿದೆಯಾ ಅಂತ ಅಸಹನೆಯಿಂದ ಹೇಳ್ತಾಳೆ ಮಧು. ನಂಗೆ ಗೊತ್ತು ಮಧು, ಆದರೂ ಇಷ್ಟ ಇಲ್ಲ ಅಂತ ಹೇಳಲಿಲ್ಲ ಕಣೆ ನಾನು. ಮದುವೆ ಇಷ್ಟವೇ, ಆದರೆ ಈಗಲೇ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಷ್ಟೇ. ನೀನು ಈ ವಿಷಯನ ಇಲ್ಲಿಗೆ ಬಿಡು. ಕ್ಲಾಸ್ಗೆ ಹೋಗೋಣ ಅಂತ ಪುಸ್ತಕಗಳನ್ನ ಹಿಡ್ಕೊಂಡು ಹೇಳ್ತಾಳೆ ಮೇಲಕ್ಕೆ. ಗಾಯತ್ರಿ, ಹೋಗೋಣ, ಆದರೆ ನಿಂತ್ಕೋ ಅಂತ ಕೈ ಹಿಡಿದು ತಡೀತಾಳೆ ಮಧು. ಏನೇ ಮಧು ನಿನ್ನ ಗೋಳು? ಹುಚ್ಚಿಯಂತೆ ಮಾತಾಡಬೇಡ ಗಾಯತ್ರಿ. ನನ್ನ ಗೋಳು ಅಂತಿದೆಯಲ್ಲ, ನಿನ್ನ ಗೋಳು ಏನು ಅಂತ ಹೇಳು. ಪಾಪ ಶರತ್ ಸರ್ಗೆ ಆ ವಿಷಯ ತಿಳಿದ್ರೆ ಅವ್ರು ಹೇಗೆ ಪ್ರತಿಕ್ರಿಯಿಸ್ತಾರೋ ಏನೋ. ಅದನ್ನು ನನಗೆ ಅನಗತ್ಯ ಮಧು. ನನ್ನ ಮದುವೆ 3 ತಿಂಗಳಲ್ಲಿ ಮುಗಿಯುತ್ತೆ. ನಂತರ ಅವ್ರು ಯಾರೋ, ನಾನು ಯಾರೋ. ಇನ್ನು ಮುಂದೆ ಎಂದಿಗೂ ಅವ್ರ ವಿಷಯ ನನ್ನ ಹತ್ರ ಎತ್ತಬೇಡ ಅಂತ ಗಟ್ಟಿಯಾಗಿ ಹೇಳಿ ಕ್ಲಾಸ್ಗೆ ಹೊರಟೋಗ್ತಾಳೆ. ಮಧು ತಲೆ ಹಿಡ್ಕೊಂಡು ಅಲ್ಲೇ ಕೂತ್ಕೊಂಡಾಗ, ಹಾಯ್ ಮಧು ಅಂತ ಮಾಧವ್ ಬರ್ತಾನಲ್ಲಿಗೆ. ಹಾಯ್ ಮಾಧವ್, ಏನೇ ಇದು ಇಷ್ಟೊಂದು ಡಲ್ ಆಗಿಬಿಟ್ಟಿದ್ಯಾ? ಕ್ಲಾಸ್ ಟೈಮ್ ಕೂಡ ದಾಟಿದೆ, ಆದರೂ ನೀನು ಇಲ್ಲೇ ಇದೆಯಾ? ಅಯ್ಯೋ ಮಾಧವ್, ಮನಸ್ಸೆಲ್ಲ ಗೊಂದಲ ಆಗ್ಬಿಟ್ಟಿದೆ. ಅಷ್ಟೊಂದು ಏನಾಯಿತು ನಿನಗೆ? ಏನಾಯಿತು ಅಂದರೆ ಅಂತ ನಡೆದಿದ್ದು ಎಲ್ಲವನ್ನ ಹೇಳ್ತಾಳೆ. ಅಷ್ಟನ್ನು ಕೇಳಿದ ಮಾಧವ್ ಆಘಾತಗೊಂಡು, ಮದುವೆನಾ ಅಂತ ಗಟ್ಟಿಯಾಗಿ ಕಿರ್ಚಿಬಿಡ್ತಾನೆ. ಹುಷ್, ಮೆಲ್ಲಗೆ ಅಂತ ಮಧು ಆತನ ಭುಜದ ಮೇಲೆ ಮೆಲ್ಲಗೆ ಹೊಡೆದು ಬಿಡ್ತಾಳೆ. ಪಾಠ ಮಾಡ್ತಿರೋಷ್ಟು ಹೊತ್ತು ಗಾಯತ್ರಿಯನ್ನು ಕಣ್ಣಂಚಿನಿಂದ ಗಮನಿಸ್ತಾನೇ ಇದ್ದ ಶರತ್ ಅವರಿಗೆ ಆಕೆ ಎಂದಿನಂತೆ ತಲೆ ತಗ್ಗಿಸಿ ಬರಿತಾ ಇರೋದು ಕಾಣಿಸುತ್ತೆ. ಕನಿಷ್ಠ ಹೊರಟು ಹೋಗಲಾದರೂ ತಲೆ ಎತ್ತಿ ನೋಡ್ತಾಳೇನೋ ಏನೋ ಎಂಬಂತೆ ಆಸೆ ಇತ್ತಾದರೂ ಅದು ನಿರಾಸೆ ಆಗುತ್ತೆ. ಎತ್ತಿ ತಲೆಯನ್ನು ಆಕೆ ತಗ್ಸೋದೇ ಇಲ್ಲ. ಹೊರಗೆ ಬಂದು ಶರತ್ ಅವರಿಗೆ ಏನು ನಡೀತಂತ ಅರ್ಥ ಆಗದೆ ಹೊರಗಡೆ ನಿಂತಿದ್ದ ಮಧು ಮತ್ತು ಮಾಧವ್ ಬಳಿ ಹೋಗ್ತಾರೆ ಅವರು. ಶರತ್ ಬರ್ತಿರೋದನ್ನ ನೋಡಿ ಮಧು ಎದ್ದು, ಗುಡ್ ಮಾರ್ನಿಂಗ್ ಸರ್ ಅಂತ ಅಂತಾಳೆ. ಗುಡ್ ಮಾರ್ನಿಂಗ್ ಮಧು. ಹೌದು, ಇವತ್ತು ಗಾಯತ್ರಿ ಯಾಕೆ ಹಾಗಿದ್ದಾಳೆ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಮಾಧವ್ಗೆ ಭಯದಿಂದ ಬೆವರ್ತಿರುತ್ತೆ. ಮಧು ಕೂಡ ಸ್ವಲ್ಪ ಭಯದಿಂದಲೇ ನಡೆದಿದ್ದೆಲ್ಲ ಹೇಳ್ಬಿಡ್ತಾಳೆ. ಎಲ್ಲವನ್ನ ಕೇಳಿದ ಶರತ್, ಓಹೋ ಇಷ್ಟೇನಾ ಅಂತ ಸರಳವಾಗಿ ಹೇಳ್ತಾರೆ. ತಕ್ಷಣ ಇಬ್ಬರು ಬೆರಗಾಗಿ ನೋಡ್ತಾರೆ ಅವನ್ನ. ಏನು ಹಾಗೆ ನೋಡ್ತಾ ಇದ್ದೀರಾ ಅಂತ ಆಟ ಆಡಿಸ್ತಿದ್ದಂತೆ, ಶರತ್ ನಿನ್ನ ತಲೆ ಸರಿಯಾಗಿದೆಯಾ ಅಂತ ಮಾಧವ್ ಕೇಳ್ತಾನೆ. ನನಗೆ ಅರ್ಥ ಆಯಿತು ಮಾಧವ್, ಆದರೂ ಕಂಗಾಲಾಗೋದಕ್ಕಿದ್ರಲ್ಲಿ ಏನಿದೆ? ಮಧು, ನೀನು ಹೋಗಿ ಪ್ರಿನ್ಸಿಪಾಲ್ ಸರ್ ಕರೀತಿದ್ದಾರೆ ಅಂತ ಗಾಯತ್ರಿಗೆ ಹೇಳಿ ಕರ್ಕೊಂಡು ಬಾ ಅಂತ ಕಳಿಸ್ತಾರೆ. ಮಧು ಗೊಂದಲದಿಂದಲೇ ಸರಿ ಅಂತ ಹೇಳಿ ಕ್ಲಾಸ್ ರೂಮ್ಗೆ ಹೋಗ್ತಾಳೆ. ಶರತ್ ಆಫೀಸ್ ರೂಮ್ಗೆ ಹೋಗ್ತಾರೆ. ಮತ್ತೊಬ್ಬರು ಮೇಡಮ್ ಪಾಠ ಮಾಡ್ತಿದ್ದಾಗ ಮಧು ಅನುಮತಿ ಕೇಳ್ತಾಳೆ. ಆಕೆ ಮಾಧವನನ್ನು ನೋಡಿ, ಏನೇ ಮಧು ತಡವಾಗಿ ಬಂದಿದೆಯಾ ಅಂತಿದ್ರೆ, ಇಲ್ಲ ಮೇಡಮ್, ಪ್ರಿನ್ಸಿಪಲ್ ಸರ್ ಜೊತೆ ಮಾತಾಡ್ತಿದ್ದೆ, ಗಾಯತ್ರಿಯನ್ನು ಕರ್ಕೊಂಡು ಬನ್ನಿ ಅಂತಂದರು. ಆಕೆ ಕೂಡ 4 ದಿನಗಳಿಂದ ಕಾಲೇಜ್ಗೆ ಬಂದಿರಲಿಲ್ವಲ್ಲ, ಮಾತಾಡಬೇಕಂತೆ ಅಂತ ಮುಂಚಿತವಾಗಿ ವಿವರಣೆಯನ್ನು ನೀಡಿಬಿಡ್ತಾಳೆ. ಓ ಹಾಗಾದರೆ ಗಾಯತ್ರಿ ನೀನು ಹೋಗಮ್ಮ ಅಂತಾರೆ ಮೇಡಮ್ ಅವರು. ಗಾಯತ್ರಿ ಅನುಮಾನದಿಂದ ಮಧುವಿನ ಕಡೆ ನೋಡಿದ್ರೆ ಮಧು ತಲೆ ತಗ್ಗಿಸ್ಕೊಂಡ್ಬಿಡ್ತಾಳೆ. ಹೋಗೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ವಲ್ಲ ಅಂತ ಬೇರೆ ದಾರಿ ಇಲ್ಲದೆ ಎದ್ದು ಹೋಗ್ತಾಳೆ. ಹೊರಗೆ ಬರ್ತಿದ್ದಂತೆ, ನಿಜವಾಗಿಯೂ ಪ್ರಿನ್ಸಿಪಲ್ ಸರ್ ಕರೀತಿದ್ದಾರಾ ಮಧು ಅಂತ ಕೇಳಿದರೆ, ಹೌದು ಎಂಬಂತ ತಲೆ ಆಡಿಸಿದ್ರೆ, ನಿನ್ನ ಸರ್ ಹತ್ರ ಹೋಗಿ ಗಾಯತ್ರಿ, ನನ್ನ ಪುಸ್ತಕಗಳು ಅಲ್ಲೇ ಇವೆ ತೊಗೊಂಬಂದ್ಬಿಡ್ತೀನಿ ಅಂತ ಹೇಳಿ ಗಾರ್ಡನ್ ಕಡೆಗೆ ಹೋಗ್ತಾಳೆ ಮಧು. ಗಾಯತ್ರಿ ಅನುಮಾನದಿಂದಲೇ ಪ್ರಿನ್ಸಿಪಲ್ ರೂಮ್ಗೆ ಬಂದು ಕುರ್ಚಿಯಲ್ಲಿ ಯಾರೋ
ಇದಾರಾ ಅಂತ ನೋಡ್ತಾಳೆ. ಆದರೆ ಯಾರೂ ಇಲ್ಲದೆ ಇರೋದನ್ನು ನೋಡಿ ಸರ್ ಅಂತ 4 ಹೆಜ್ಜೆ ಮುಂದಕ್ಕೆ ಬರ್ತಾಳೆ. ಶರತ್ ಅವರು ಬಾಗಿಲು ಪಕ್ಕದಲ್ಲಿ ಇದ್ದಿದ್ದರಿಂದ ಗಾಯತ್ರಿ ಒಳಗೆ ಬರ್ತಿದ್ದಂತೆ ಬಾಗಿಲು ಹಾಕಿ ಚಿಲಕಾನ ಹಾಕ್ಬಿಡ್ತಾರೆ. ಬಾಗಿಲಿನ ಸದ್ದು ಕೇಳಿ ಆತಂಕದಿಂದ ಹಿಂದೆ ತಿರುಗಿ ನೋಡಿದಂತಹ ಗಾಯತ್ರಿಗೆ ಕೈಗಳನ್ನ ಕಟ್ಕೊಂಡು ನೇರವಾಗಿ ತನ್ನನ್ನೇ ನೋಡ್ತಾ ಇರುವಂತಹ ಶರತ್ ಕಾಣಿಸ್ತಾರೆ. ತಕ್ಷಣ ತಲೆಯನ್ನು ತಗ್ಸಿ ನಾನು ಹೋಗಬೇಕು ಅಂತ ಅಂತಾಳೆ. ನಿಲ್ಲು, ಹೋಗ್ವಿ ಅಂತೆ. ಹೌದು, ಏನು ನಿಶ್ಚಿತಾರ್ಥ ಆಯ್ತಂತೆ ಅಂತ ಕೇಳ್ತಾರೆ. ಗಾಯತ್ರಿ ಮೌನವಾಗಿ ಹೌದು ಎಂಬಂತೆ ತಲೆಯಾಡಿಸಿ ಬಲಗೈಯನ್ನು ತೋರಿಸ್ತಿದ್ರೆ ಮತ್ತೆ ಶುಭಾಶಯಗಳನ್ನ ತಗೋಬೇಕಲ್ವೇ ಅಂತ ಗಾಯತ್ರಿಯ ಎಡಗೈ ಹಿಡಿದು ಮುಂದೆ ಎಳಿತಾರೆ. ಗಾಯತ್ರಿ ಆತಂಕದಿಂದ ಕೈಯನ್ನು ಹಿಂದೆ ಎಳೆಯೋದಕ್ಕೆ ಪ್ರಯತ್ನಿಸಿದ್ರೆ ಅರೆ ಯಾಕಷ್ಟೊಂದು ಕಂಗಾಲಾಗ್ತಿದ್ಯಾ ಗಾಯು, ನಾನು ಸುಮ್ಮನೆ ವಿಶ್ ಮಾಡ್ತಿದ್ದೀನಿ ಅಷ್ಟೇ ಅಂತ ಅಂತಾರೆ. ಶರತ್ ಅವರ ವರ್ತನೆಗೆ ಭಯವಾದರೂ ಕೈಯನ್ನು ಬಿಡಿಸ್ಕೊಳ್ಳೋದಕ್ಕೆ ಯತ್ನಿಸ್ತಾ ಶುಭಾಶಯ ತಿಳಿಸ್ಬೇಕಿದ್ರೆ ಬಲಗೈ ಹಿಡಿಬೇಕು, ಎಡಗೈಯಲ್ಲ ಅಂತ ಅಂತಾಳೆ. ನನ್ನದೆಲ್ಲವೂ ವಿಭಿನ್ನವೇ ಅಂತ ಆಕೆ ಬೆರಳುಗಳಿಗಿದ್ದ ಗಾಯದ ಕಟ್ಟುಗಳನ್ನ ನೋಡಿ ಅಯ್ಯಯ್ಯೋ ಏನಾಯಿತು ಅಂತ ಕೇಳ್ತಾ ಕೈ ಕಟ್ಟಿದ ಬಟ್ಟೆಯನ್ನು ತೆಗಿತಾರೆ. 2 ಬೆರಳುಗಳು ಆಳವಾಗಿ ಗಾಯಗೊಂಡಿರುತ್ತವೆ. ಗಾಯತ್ರಿ ನೋವಿನಿಂದ ಕಣ್ಣು ಮುಚ್ಚಿ ತೆರೆದು ಬಳೆಗಳು ಚುಚ್ಕೊಂಡ್ಬಿಟ್ವು ಅಂತ ಅಂತಾಳೆ. ಅಯ್ಯೋ ತುಂಬ ಬೇಸರದ ವಿಷಯ ಅಂತ ಮತ್ತೊಂದು ಕೈಯಿಂದ ಜೇಬ್ನಲ್ಲಿದ್ದ ಪೆಟ್ಟಿಗೆಯನ್ನು ತೆಗೆದು ಈ ಉಡುಗೊರೆ ಹೇಗಿದೆ ನೋಡು ಅಂತ ಅಂಗೈಯಲ್ಲಿಡ್ತಾನೆ. ಗಾಯತ್ರಿ ಭಯದಿಂದಲೇ ನಿಧಾನವಾಗಿ ಪೆಟ್ಟಿಗೆಯನ್ನು ತೆರೆದು ನೋಡ್ತಾಳೆ. ಅದರಲ್ಲಿ 2 ಹೃದಯದ ಆಕಾರದ ಉಂಗುರಗಳು ಇರುತ್ತವೆ. ಶರತ್ ಸಣ್ಣ ನಗೆಯೊಂದಿಗೆ ಪೆಟ್ಟಿಗೆಯಲ್ಲಿದ್ದ ಉಂಗುರವನ್ನು ತೆಗೆದು ತಿರುಗಿಸ್ತಾ ಹೇಗಿವೆ ನಮ್ಮ ನಿಶ್ಚಿತಾರ್ಥದ ಉಂಗುರಗಳು ಅಂತ ಕೇಳ್ತಾರೆ. ಆ ಮಾತು ಕೇಳಿ ಬೆಚ್ಚಿ ಬಿದ್ದು ಪೆಟ್ಟಿಗೆಯನ್ನು ಕೆಳಗೆ ಎಸೆಯೋದಕ್ಕೆ ಅವಳು ಹೋದಾಗ ಅದನ್ನು ಹಿಡ್ಕೊಂಡು ಏನೇ ಗಾಯು, ಯಾಕೆ ಹೀಗೆ ಕಂಗಾಲಾಗ್ತಿದೀಯಾ ಅಂತ ಅಂತಾರೆ. ನಾನು ಹೋಗಬೇಕು ಅಂತ ಪಕ್ಕದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಯತ್ನಿಸ್ತಾಳೆ. ಅರೆ ನಾವು ನಿಶ್ಚಿತಾರ್ಥ ಮುಗಿದ ಮೇಲೆ ಹೋಗಿವಂತೆ ಅಂತ ಆಕೆಯನ್ನು ಹಿಂದಿನಿಂದ ಅಪ್ಕೊಂಡ್ಬಿಟ್ಟು ಒಂದು ಕೈಯಲ್ಲಿ ಉಂಗುರ ಹಿಡಿದು ಮತ್ತೊಂದು ಕೈಯಿಂದ ಆಕೆ ಎಡಗೈ ಹಿಡ್ಕೊಳ್ತಾರೆ. ತಾಪತ್ರಯ ಪಡ್ತಿರೋ ಗಾಯತ್ರಿಯ ಮುಖದ ಕಡೆ ಕೆನ್ನೆಗೆ ಮುತ್ತಿಟ್ಬಿಡ್ತಾನೆ. ಗಾಯತ್ರಿ ಆಘಾತದಿಂದ ಒದ್ದಾಡೋದನ್ನು ಬಿಟ್ಟು ಕಣ್ಣು ಅಗಲಿಸಿ ನೋಡ್ತಾ ಇರ್ತಾಳೆ. ಆಕೆ ಕಣ್ಗಳನ್ನ ನೋಡ್ತಾ ಗಾಯಗೊಂಡಿದ್ದ ಉಂಗುರದ ಬೆರಳಿಗೆ ಬಿಗಿಯಾಗಿದ್ದ ಉಂಗುರವನ್ನು ತೊಡಿಸ್ಬಿಡ್ತಾರೆ. ಉಂಗುರ ಹಾಕ್ತಿದ್ದಂತೆ ಬೆರಳಿನ ನೋವು ಇನ್ನಷ್ಟು ಹೆಚ್ಚಾಗ್ಬಿಡುತ್ತೆ ಪಾಪ ಆಕೆಗೆ. ಅಮ್ಮ ಅಂತ ಕೈ ಹಿಂದೆ ಎಳೆಯೋದಕ್ಕೆ ಯತ್ನಿಸಿದ್ರೆ ಸಾರಿ ಗಾಯು ಅಂತ ಹೇಳ್ತಾ ಮತ್ತೊಂದು ಉಂಗುರವನ್ನು ಆಕೆ ಕೈಯಲ್ಲಿಡ್ತಾರೆ. ಏನು ಸರ್ ನೀವು ಈಗಾಗಲೇ ನಿಶ್ಚಿತಾರ್ಥ ಆಗೋಗಿರೋ ಹುಡುಗಿಯೊಂದಿಗೆ ಹೀಗೆ ವರ್ತಿಸೋದು ಸರಿನಾ ಅಂತ ಕಣ್ಣೀರಿನಿಂದ ಕೇಳ್ತಾಳೆ. ಶರತ್ ಆಕೆ ಹೇಳೋದನ್ನು ಯಾವುದನ್ನೂ ಕೇಳಿಸ್ಕೊಳ್ಳದೆ ಗಾಯತ್ರಿ ಕೈಯಿಂದ ತನ್ನ ಬೆರಳಿಗೆ ಉಂಗುರವನ್ನು ತೊಡಿಸ್ಕೊಂಡು ಆಕೆಯನ್ನು ಮುಂದಕ್ಕೆ ತಿರುಗಿಸ್ಕೊಳ್ತಾ ನೋಡ್ಗಾಯು, ನಾನು ನಿನ್ನ ಯಾವುದಕ್ಕೂ ಬಲವಂತ ಮಾಡಲಿಲ್ಲ, ಮಾಡೋದೂ ಇಲ್ಲ. ಈಗಲೂ ಕೇವಲ ನಿನಗೆ ಈ ನಿಶ್ಚಿತಾರ್ಥ ಇಷ್ಟ ಇಲ್ಲ ಅಂತ ನನ್ನ ಮನಸ್ಸು ಹೇಳಿದ್ದಕ್ಕೆ ಮಾತ್ರ ನಾನು ಈ ಕೆಲಸ ಮಾಡಿದೆ. ಒಂದು ವೇಳೆ ನನ್ನ ಮನಸ್ಸು ಹೇಳಿದ್ದು ಸುಳ್ಳಾಗಿದ್ದರೆ ಎಂದಿಗೂ ನಿನ್ನನ್ನು ತೊಂದರೆ ಪಡಿಸೋದಿಲ್ಲ. ಹಾಗಿಲ್ಲದೆ ನೀನು ಕೂಡ ನನ್ನ ಪ್ರೀತಿಸ್ತಿದ್ರೆ ಈ 3 ತಿಂಗಳು ನೀನು ಒಪ್ಪಿಗೆಗೆ ಕಾಯ್ತಿರ್ತೀನಿ. ನಿಜವಾಗಿಯೂ ನಾನಂದರೆ ನಿನಗೆ ಇಷ್ಟ ಇಲ್ಲದಿದ್ದರೆ ನಿಮ್ಮ ಮದುವೆಗೆ ಮುಂಚೆಯೇ ನಿನ್ನ ಕೈಯಲ್ಲಿರೋ ಉಂಗುರವನ್ನು ತೆಗೆದು ನಿಮ್ಮ ಪೋಷಕರು ನೋಡಿದವನ ಜೊತೆ ತಾಳಿ ಕಟ್ಟಿಸ್ಕೊಳ್ಬಹುದು. ನಾನು ತಡೆಯೋದಿಲ್ಲ ಅಂತ ಹೇಳಿ ಆಕೆಯನ್ನು ಬಿಟ್ಬಿಡ್ತಾರೆ. ಗಾಯತ್ರಿ ಅಳ್ತಾ ಹಿಂದೆ ತಿರುಗಿ ನೋಡದೆ ಹೊರಗೆ ಓಡಿ ಹೋಗ್ಬಿಡ್ತಾಳೆ. ಶರತ್ ಸಣ್ಣ ನಗುವಿನೊಂದಿಗೆ ಕುರ್ಚಿಯಲ್ಲಿ ಕೂತು ಪೇಪರ್ ವೆಟ್ಟನ್ನು ತಿರುಗಿಸ್ತಾ ಇರ್ತಾರೆ. ಗಾಯತ್ರಿ ಕಣ್ಣೀರು ಒರೆಸ್ಕೊಂಡು ಕ್ಲಾಸ್ ರೂಮ್ ಬಂದು ತನ್ನ ಸೀಟ್ನಲ್ಲಿ ಕೂತ್ಕೊಂಡ್ಬಿಡ್ತಾಳೆ. ಪಕ್ಕದಲ್ಲಿದ್ದ ಮಧು ಏನಾಯ್ತು ಗಾಯತ್ರಿ ಅಂತ ಕೇಳ್ತಿದ್ರು. ಏನೂ ಮಾತಾಡದೆ ಹಾಗೆ ಮೌನವಾಗಿ ಕೂತಿರ್ತಾಳೆ. ಸಾಯಂಕಾಲ ಕಾಲೇಜು ಮುಗಿದ್ರೂ ಮಧುವಿನೊಂದಿಗೆ ಮಾತಾಡದೆ ಬಸ್ ಹತ್ತಿ ಮನೆಗೆ ಹೊರಟೋಗ್ಬಿಡ್ತಾಳೆ. ಮಧು ಏನಾಯಿತು ಅಂತ ಯೋಚಿಸ್ಲೇ ಅವಳು ಕೂಡ ಮನೆಗೆ ಹೋಗ್ಬಿಡ್ತಾಳೆ. ರಾತ್ರಿ 3 ಊಟ ಬಡಿಸ್ತಿದ್ದ ತಾಯಿ ಗಾಯತ್ರಿಯ ಬೆರಳಿನಲ್ಲಿದ್ದ ಕಟ್ಟನ್ನು ನೋಡಿ ಅಯ್ಯೋ ಗಾಯು
ಇನ್ನೂ ಕಡಿಮೆ ಆಗಿಲ್ವಾ ಗಾಯತ್ರಿ ಅಂತ ಕೈ ಹಿಡಿದು ನೋಡ್ತಾರೆ. ಗಾಯತ್ರಿ ಅಂತೂ ತುಂಬಾ ಆತಂಕದಿಂದ ಕೈ ಹಿಂದೆ ತೆಗೆದುಕೊಂಡು ಕಡಿಮೆ ಆಗಿಲ್ಲ ಅಮ್ಮ, ತುಂಬ ನೋವಿದೆ ಅಂತ ಅಂತಾಳೆ. ಹೌದಾ, ಸರಿ, ಮೊದಲು ಊಟ ಮಾಡು, ಆಮೇಲೆ ಮದ್ದು ಹಚ್ತೀನಿ ಅಂತ ಅಂದಾಗ, ಬೇಡಮ್ಮ ನಾನೇ ಹಚ್ಕೊಳ್ತೀನಿ ಅಂತ ಹೇಳಿ ಕೈಯನ್ನು ತೊಳ್ಕೊಂಡು ರೂಮ್ಗೆ ಹೋಗೇ ಬಿಡ್ತಾಳೆ. ಇಂತಿಲ್ದಿದ್ರು ನಾಳೆಯಾದರೂ ಮನೆಯವರು ಈ ಉಂಗುರವನ್ನು ನೋಡಿದ್ರೆ ಗಲಾಟೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಆತಂಕದಿಂದ ಉಂಗುರವನ್ನು ತೆಗೆದು ಇಡ್ತಾಳೆ. ಶರತ್ ಕೂಡ ಗಾಯತ್ರಿಯನ್ನು ತೊಂದರೆಗೊಳಿಸದೆ ಬೆಳಿಗ್ಗೆ ಹೋಗಿ ಆಕೆ ನೋಡ್ತಾರೆ. ಬೆರಳಿನಲ್ಲಿ ಅದೇ ಗಾಯದ ಕಟ್ಟುಗಳಿರೋದು ನೋಡಿ ಉಂಗುರ ತೆಗೆದ್ಲೋ ಇಲ್ವೋ ಅಂತ ಅರ್ಥ ಆಗದೆ ಸಮಯ ಆಗ್ತಿದ್ದಂತೆ ಹೊಟ್ಟು ಹೋಗ್ಬಿಡ್ತಾರೆ. ಗಾಯತ್ರಿ ಕೂಡ ನೋಡದಂತೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಪ್ರತಿದಿನವೂ ಇದೇ ಪಾಡು. ಶರತ್ ಎಷ್ಟೇ ಪ್ರಯತ್ನಿಸಿದ್ರು ಗಾಯತ್ರಿಯಿಂದ ಮೌನವೇ ಉತ್ತರವಾಗಿ ಸಿಗ್ತಿರುತ್ತೆ. ಆಕೆ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಆಗದೆ ಶರತ್ ತಲೆ ಹಿಡ್ಕೊಂಡ್ಬಿಡ್ತಾರೆ. ಗಾಯತ್ರಿಯ ಬೆರಳಿನ ಗಾಯ ಕಡಿಮೆ ಆಗಿದ್ದರಿಂದ ಕೈಯಲ್ಲಿ ಇದ್ದಂಥ ಕಟ್ಟನ್ನು ತೆಗಿತಾಳೆ. ಆಕೆ ಬೆರಳಿನಲ್ಲಿ ಉಂಗುರ ಇಲ್ಲದೆ ಇರೋದನ್ನು ನೋಡಿ ಶರತ್ಗೆ ಒಂದು ವೇಳೆ ಆಕೆಗೆ ಇಷ್ಟ ಇಲ್ವೇನೋ ಅಂತ ಬೇಸರ ಆದರೂ ಮನಸ್ಸಿಗೆ ಸಮಾಧಾನವನ್ನು ಹೇಳಿಕೊಂಡು ಮೊಂಡುತನದಿಂದ ಗಾಯತ್ರಿಗಾಗಿ ಕಾಯ್ತಾ ಇರ್ತಾರೆ. ನೋಡ್ತಿದ್ದಂತೆಯೇ ಗಾಯತ್ರಿಯ ಕಾಲೇಜು ಮುಗಿದೇ ಹೋಗುತ್ತೆ. ಆದರೆ ಒಂದು ದಿನ ಚಾರಿ ಕಾಲೇಜಿಗೆ ಬಂದಾಗ ಗಾಯತ್ರಿ ಹೊರಗಡೆ ಹೋಗ್ತಾಳೆ. ಮರದ ಕೆಳಗೆ ನಿಂತಿದ್ದ ಚಾರಿಯನ್ನು ನೋಡಿ ಮುಜುಗರದಿಂದಲೇ ಹೋಗಿ ಎದುರಿಗೆ ನಿಂತ್ಕೊತಾಳೆ. ಚಾರಿ ಗಾಯತ್ರಿಯನ್ನು ನೋಡಿ, ಹೇಗಿದೆಯಾ ಗಾಯತ್ರಿ ಅಂತ ಕೇಳ್ತಾನೆ. ಗಾಯತ್ರಿ ಸಂಕೋಚದಿಂದಲೇ ಚೆನ್ನಾಗಿದ್ದೀನಿ ಎಂಬಂತೆ ತಲೆಯನ್ನು ಆಡಿಸ್ತಾಳೆ. ಸರಿ ಬಾ ಹೊರಗೋಗೋಣ ಅಂದಾಗ ಆತಂಕದಿಂದ ತಲೆ ಎತ್ತಿ ನೋಡ್ತಾಳೆ ಗಾಯತ್ರಿ. ಆಕೆಯ ಭಯವನ್ನು ಅರ್ಥೈಸಿಕೊಂಡವನಂತೆ, ನಾನು ಮಾವನವ್ರನ್ನ ಕೇಳಿದೆ, ಅವರು ಹೊರಗೋಗೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಗಾಯತ್ರಿಯ ಕೈಯನ್ನು ಹಿಡ್ಕೊಂಡ್ಬಿಡ್ತಾನೆ ಅವನು. ಗಾಯತ್ರಿಗೆ ಚುಚ್ಚಿದಂತಾಗಿ ಕೈಯನ್ನು ಹಿಂದೆ ಕೆಳ್ಕೊಂಡ್ಬಿಡ್ತಾಳೆ. ಚಾರಿ ಕೋಪದಿಂದ ನೋಡಿ, ಏನೇ ಗಾಯತ್ರಿ, ಕೈ ತಾನೇ ಹಿಡ್ಕೊಂಡೆ, ಅದಕ್ಕೆ ಯಾಕೆ ಅಷ್ಟೊಂದು ಒದ್ದಾಡ್ತೀಯಾ ಅಂತ ಕಟುವಾಗಿ ಹೇಳ್ತಾನೆ. ಆತನ ಮಾತಿನಲ್ಲಿ ಕೋಪ ಮತ್ತು ಕಿರಿಕಿರಿ ಸ್ಪಷ್ಟವಾಗಿ ತಿಳಿದು ಬರ್ತಿದ್ರೆ ಗಾಯತ್ರಿ ಏನೂ ಮಾತಾಡದೆ ಕೈಯನ್ನು ಉಚ್ಕೊಳ್ತಾಳೆ. ನೀನು ಮರೀತಿದ್ಯಾ ಗಾಯತ್ರಿ, ಇನ್ನೊಂದು ತಿಂಗಳಲ್ಲಿ ನಮ್ಮ ಮದುವೆ. ಎಲ್ಲರೂ ಮದುವೆಗೆ ಮುಂಚೆ ಶಾಪಿಂಗ್ ಅಂತ ಅತ್ತಿತ್ತ ಸುತ್ತಾ ಇರ್ತಾರೆ, ಆದರೆ ನೀನು ಮಾತ್ರ ಮನೆ ಕಾಲೇಜ್ ಬಿಟ್ಟು ಹೊರಗೆ ಬರೋದೇ ಇಲ್ವಲ್ಲ. ಅದಕ್ಕಾಗಿ ನಾನು ಮಾವನವರ ಅನುಮತಿಯನ್ನು ಕೇಳಿದೆ. ಇನ್ನು ಸೀನ್ ಮಾಡದೆ ಬಾ ನನ್ನ ಜೊತೆ ಅಂತ ಮತ್ತೆ ಗಾಯತ್ರಿಯ ಕೈಯನ್ನು ಹಿಡಿದುಬಿಡ್ತಾನೆ. ಗಾಯತ್ರಿಗಳು ಬರ್ತಿದ್ರು ತಡ್ಕೊಳ್ತಾ ಚಾರಿಯ ಹಿಂದೆ ಹೋಗ್ತಾಳೆ. ಚಾರಿ ಕೈ ಬಿಟ್ಟು ಬೈಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದಂತೆ ಗಾಯತ್ರಿ ಕಷ್ಟಪಟ್ಟು ದೂರ ಸರಿದು ಕೂತ್ಕೊತಾಳೆ. ಪಾಪ ಅವಳಿಗೆ ಅವನು ಯಾವ ಗುಣನೂ ಇಷ್ಟ ಆಗ್ತಾನೇ ಇಲ್ಲ. ಗಾಯತ್ರಿ, ನಾನು ನಿನ್ನ ಬಾವಿ ಗಂಡ, ನಿನ್ನ ಮೇಲೆ ಹೀಗೆ ದೂರ ಇರಬೇಕಾಗಿಲ್ಲ ನೀನು ಅಂತ ಕೈ ಹಿಡಿದು ಮುಖದತ್ತ ಎಳಿತಾನೆ. ಚಾರಿಯ ನಡವಳಿಕೆ ಗಾಯತ್ರಿಗೆ ತೊಂದರೆ ಅನಿಸಿ, ದಯವಿಟ್ಟು ಚಾರಿಯವರೇ, ನನ್ನ ಬಲವಂತ ಮಾಡಬೇಡಿ, ಮದುವೆಗೆ ಮುಂಚೆ ಇವೆಲ್ಲವೂ ನನಗೆ ಇಷ್ಟ ಆಗೋದಿಲ್ಲ ಅಂತ ದೂರ ಸರಿಯೋದಕ್ಕೆ ಹೋಗ್ತಾಳೆ ಗಾಯತ್ರಿ. ಇನ್ನೇನಿಷ್ಟ ಆಗುತ್ತೆ ಗಾಯತ್ರಿ, ಎಷ್ಟೇ ಅಗ್ರಹದಲ್ಲಿ ಬೆಳೆದ್ರೂ ಗಂಡನಾಗೋನ್ ಕೈ ಹಿಡಿದ್ರೆ ಅಪಚಾರನಾ? ಇದೇನಾ ನೀನು ಕಲಿತಂಥ ಪದ್ಧತಿ ಅಂತ ಖಾರವಾಗಿ ಕೇಳುತ್ತಾ ಬೈಕನ್ನು ಸ್ಟಾರ್ಟ್ ಮಾಡ್ತಾನೆ. ಆಕೆಗೆ ಯಾಕೆ ಹೀಗೆ ಅನ್ನಿಸ್ತಿದೆ, ಚಾರಿ ಮಾಡಿದ್ರಲ್ಲಿ ತಪ್ಪೇನೂ ಇಲ್ವಲ್ಲ, ನಿಜವಾಗಿಯೂ ತಪ್ಪು ಮಾಡಿದ್ದು ಶರತ್, ಆದರೆ ಕೋಪ ಮಾತ್ರ ಚಾರಿ ಮೇಲೆ ಬರ್ತಿದೆಯಲ್ಲ ಅಂತ ಅನ್ನಿಸುತ್ತೆ. ಚಾರಿ ಮುಟ್ಟಿದ್ರೆ ಶರತ್ ನೆನಪಾಗಿ ಆಕೆಗೆ ಅಳು ಬರ್ತಾ ಇರುತ್ತೆ. ನಾಳೆ
ಅನ್ನೋ ದಿನ ಮದುವೆ ಸಂಸಾರ ಅಂತ ಮನಸ್ಸು ನೆನಪಿಸ್ತಿದ್ದಂತೆ ಹೃದಯ ಭಾರವಾಗಿ ಚಾರಿಯಿಂದ ದೂರ ಸರಿದು ಬಿಡ್ತಾಳೆ. ಗಾಯತ್ರಿಯನ್ನು ಒಂದು ಹೋಟೆಲ್ ಕರ್ಕೊಂಡು ಹೋಗಿ ತಿಂಡಿನ ಆರ್ಡರ್ ಮಾಡಿ ಟೇಬಲ್ ಬಳಿ ಕೂತ್ಕೊಳ್ತಾರೆ. ಗಾಯತ್ರಿ ತಲೆ ತಗ್ಸಿ ಹಾಗೇ ಕೂತಿದ್ದಾಗ, ಗಾಯತ್ರಿ, ನಾಳೆ ಮದುವೆ ಆಗ್ಬಿಟ್ರು ಇಷ್ಟೇನಾ ನಿನ್ನ ಕತೆ? ಕನಿಷ್ಠ ಮೊದಲ ರಾತ್ರಿಯಲ್ಲಾದರೂ ಬಾಯಿ ಬಿಟ್ಟು ಮಾತಾಡ್ತೀಯೋ ಇಲ್ವೋ ಅಂತ ಬೇಸರದಿಂದ ಹೇಳ್ತಾ ಆಕೆ ಕೈ ಹಿಡಿದು ಮೆಲ್ಲಕ್ಕೆ ಒತ್ತು ಬಿಡ್ತಾನೆ. ತಕ್ಷಣವೇ ಕೈ ಹಿಂದೆ ಎಳ್ಕೊಂಡ್ಬಿಡ್ತಾಳೆ. ನೀವು ಬೇಸರ ಮಾಡಿಕೊಂಡ್ರೂ ಪರವಾಗಿಲ್ಲ, ಮದುವೆ ಆಗದೆ ಹೀಗೆ ಇಳ್ಕೊಳ್ಳೋದು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳಿಬಿಡ್ತಾಳೆ ಕಣ್ಣೀರನ್ನು ಇಡುತ್ತಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.